ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಬಂದಿದ್ದೇನೆ. ಈ ಸೆಟ್ಟಿಂಗ್ ನೋಡುವಾಗಲೇ ಗೊತ್ತಾಗಿರ್ಬೋದು ಇವರ ಮನೆಯಲ್ಲಿ ಏನೋ ಫಂಕ್ಷನ್ ಇದೆ ಅಂತೇಳಿ. ಅದೇ ರೀತಿ ಬೆಳಿಗ್ಗೆ ಬೆಳಿಗ್ಗೆ ವಿಡಿಯೋ ಮಾಡ್ತಿದ್ದೇನೆ. ಒಂದು ಜರ್ಮನ್ ಶೆಫರ್ಡ್ ನಾಯಿ ನೋಡಿ ಎಷ್ಟು ಚೆನ್ನಾಗಿತ್ತು, ಅದನ್ನು ಸಹ ಶೂಟ್ ಮಾಡಿದೆ. ಇದು ನನ್ನ ಅಮ್ಮನ ಮನೆ. ಈ ಮನೆ ನೋಡುವಾಗ ನಿಮಗೆ ಅನಿಸಿರ್ಬೋದು ಇಲ್ಲೇನೋ ಮದುವೆ ಫಂಕ್ಷನ್ ನಡೀತಿದೆ ಅಂತೇಳಿ. ಎಕ್ಸಾಕ್ಟ್ಲಿ ಕರೆಕ್ಟು. ನನ್ನ ತಮ್ಮನ ಮದುವೆ ಮೇಯಲ್ಲಿ ಆಯಿತು. ಅದರ ವಿಡಿಯೋವನ್ನು ಇವತ್ತು ನಾನು ಶೇರ್ ಮಾಡ್ತಿದ್ದೇನೆ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೇನೆ, ಯಾಕೆಂದರೆ ಟೈಮ್ ಇರಲಿಲ್ಲ. ಎಲ್ಲ ಕೆಲಸ ಇತ್ತು, ಅದು ಇದು ಅಂತೇಳಿ ವಿಡಿಯೋ ಎಡಿಟಿಂಗ್ಸ್ಗೆ ತುಂಬ ಕೆಲಸ ಆಗ್ತಿತ್ತು. ಹಾಗಾಗಿ ಮೊದಲಿಗೆ ನಾನು ನಿಮಗೆ ಒಂದು ಮನೆಯನ್ನು ತೋರಿಸ್ತೇನೆ. ಇದೊಂದು ರೂಮು, ಆನಂತರ ಇದೊಂದು ಅದೇ ನನ್ನ ತಮ್ಮನ ರೂಮು. ಮತ್ತು ಇವತ್ತು ಅಂದರೆ ಮೆಹಂದಿಯ ದಿವಸ ಬೆಳಿಗ್ಗೆ ಪೂಜೆ ಆಗ್ತಿತ್ತು. ಮದುವೆ ಆದದ್ದು ಮೇ 6ನೇ ತಾರೀಕಿಗೆ, ಮೆಹಂದಿ ಮೇ 4ನೇ ತಾರೀಕಿಗೆ. ಬೆಳಿಗ್ಗೆ ಮನೆಯಲ್ಲಿ ಗಣಹೋಮ, ಸಂಜೆ ಮೆಹಂದಿ. ಫಸ್ಟಿಗೆ ಹಳದಿ ಆಯಿತು, ಆನಂತರ ಮೆಹಂದಿ. ನೆಂಟರೆಲ್ಲ ಇನ್ನೂ ಬರಬೇಕಷ್ಟೆ. ಇಲ್ಲೆಲ್ಲ ಊಟದ್ದು, ಮಧ್ಯಾಹ್ನದ ಊಟದ್ದೆಲ್ಲ ತಯಾರಿ ಆಗ್ತಾ ಉಂಟು. ಹಿಂದುಗಡೆ ಜಾಗಕ್ಕೂ ಕೂಡ ಶಾಮಿಯಾನೆಲ್ಲ ಹಾಕಿದ್ವಿ, ಅಲ್ಲೆಲ್ಲ ಊಟದ ವ್ಯವಸ್ಥೆ ಇತ್ತು. ಮನೆಯೆಲ್ಲ ತುಂಬಾ ಚೆನ್ನಾಗಿ ಆಗಿತ್ತು. ಪೇಂಟೆಲ್ಲ ಹೊಡೆದು ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಸ್ವಲ್ಪ ಕೆಲಸ ಎಲ್ಲ ನಡೀತಾ ಇತ್ತು, ಆಗಿತ್ತು. ಅಂದರೆ ಮುಂಚಿನ ದಿನವೇ ಸ್ವಲ್ಪ ಡೆಕೋರೇಷನ್ ಎಲ್ಲ ಆಗಿತ್ತು. ಬೆಳಿಗ್ಗೆ ನಮ್ಮ ದೇವಸ್ಥಾನ ಅಂದರೆ ನಮ್ಮ ಊರಿನ ದೇವಸ್ಥಾನ ಭಟ್ರು ಬಂದು ಮನೆಯಲ್ಲಿ ಗಣಹೋಮ ನಡೆಸಿದರು. ಪೂಜೆ ಎಲ್ಲನೂ ಚೆನ್ನಾಗಿ ಆಯಿತು. ಪೂಜೆಗೆ ಅಮ್ಮ ಮತ್ತು ನನ್ನ ಮದುಮಗ ಅಂದರೆ ನನ್ನ ತಮ್ಮ ಕೂತ್ಕೊಂಡಿದ್ದರು. ಮತ್ತು ಯಾರೂ ಇರಲಿಲ್ಲ. ನಾನು, ನನ್ನ ಹಸ್ಬೆಂಡ್, ಇಬ್ಬರು ಮಕ್ಕಳು, ಇನ್ನೊಂದು ಆಂಟಿ ಅಂದರೆ ಅತ್ತೆ ಇದ್ದರು, ಅಷ್ಟೇ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗಿರಲ್ಲ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಈ ವಿಡಿಯೋ ನಮ್ಮ ಮನೆಯ ಫಂಕ್ಷನ್ ಹೇಗೆ ಬಂತು ಅಂತೇಳಿ ನೀವು ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಆಗಬೇಕು. ಮತ್ತು ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಪೂಜೆದು ತೋರಿಸಿದ್ದೇನೆ, ನಂತರ ಸಂಜೆ 5 ಗಂಟೆಗೆ ಆದಂಥ ಹಳದಿಯನ್ನು ತೋರಿಸಿದ್ದೇನೆ, ಸ್ವಲ್ಪ ಮೆಹಂದಿ ಮತ್ತು ಸ್ವಲ್ಪ ಮದುವೆ, ಎಲ್ಲನೂ 4 ಫಂಕ್ಷನ್ ಒಂದರಲ್ಲೇ ತೋರಿಸಿದ್ದೀನಿ. ಯಾಕಂದರೆ ನನ್ನದರಲ್ಲಿ ವಿಡಿಯೋ ಕೂಡ ಇರಲಿಲ್ಲ, ಯಾಕಂದರೆ ನಮ್ಮ ಮನೆಯ ಫಂಕ್ಷನ್ ಆಗಿರುವಾಗ ನಮಗೆ ಮೊಬೈಲ್ ಇಟ್ಕೊಂಡು ಫೋಟೋಶೂಟ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ನನಗೆ ಬೇರೆಯವರ ಹತ್ರ ಕೊಟ್ಟು ಇಷ್ಟು ವಿಡಿಯೋವನ್ನು ಮಾಡಿಸಿದ್ದು. ಹಾಗಾಗಿ ಎಲ್ಲ ಕೆಲಸವು ನಾವೇ ಮಾಡಬೇಕಾದ್ದರಿಂದ ನಾನು ವಿಡಿಯೋದ ಕಡೆಗೆ ಅಷ್ಟು ಗಮನ ಕೊಡಲಿಲ್ಲ. ಹಾಗಾಗಿ ಎಷ್ಟು ವಿಡಿಯೋ ಇತ್ತ ಅದನ್ನು ಪರ್ಫೆಕ್ಟಾಗಿ ಎಡಿಟಿಂಗ್ ಮಾಡಿ ಹಾಕಿದ್ದೇನೆ. ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ಇಷ್ಟ ಆದರೆ ಓಕೆ, ಇಷ್ಟ ಆಗಲಿದ್ದರೂ ಓಕೆ, ಮತ್ತು ಏನು ಮಾಡೋದು. ಆದರೆ ಈ ವಿಡಿಯೋವನ್ನು ನೋಡಿ ಎಂಜಾಯ್ ಮಾಡಿ ಅಂತೇಳಿ ಹೇಳ್ತಿದ್ದೇನೆ ಅಷ್ಟೇ. ಮತ್ತು ಇನ್ನೊಂದು ನೆನಪುಂಟಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಅಂತೂ ಖಂಡಿತ ಮಾಡಬೇಕು, ಶೇರ್ ಮಾಡಿ. ಮತ್ತು ಈ ವಿಡಿಯೋದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಮದುವೆ ಹೈಲೈಟ್ಸ್ ಅಂತೇಳಿ ಹಾಕ್ತೇನೆ. ಅದರಲ್ಲಿ ನೀವು ಮದುವೆ ಇದು ಅದೇ ದಿನ ಸಂಜೆ ತೆಗೆದಂಥ ವಿಡಿಯೋ. ಸಂಜೆ 5 ಗಂಟೆಗೆ ಹಳದಿ ಕಾರ್ಯಕ್ರಮ. ಇವಾಗೆಲ್ಲ ಫ್ಯಾಷನ್ ಸಂಗೀತ, ಹಳದಿ, ಮೆಹಂದಿ ಅಂತೇಳಿ. ಹಾಗೆಯೇ ನಾವು ಕೂಡ ಒಂದು ಸಣ್ಣದಾಗಿ ಹಳದಿ ಕಾರ್ಯಕ್ರಮವನ್ನು ಇಟ್ಟಿದ್ವಿ. ಹಳದಿ ಕಾರ್ಯಕ್ರಮಕ್ಕಿಂತನೂ ನಮ್ಮದು ಜಾಸ್ತಿ ರೀಲ್ಸ್ ಕಡೆಗೆ ಗಮನ ಇತ್ತು. ರೀಲ್ಸ್ ಮಾಡೋದ್ರಲ್ಲಿ, ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಿಗೆ, ಯೂಟ್ಯೂಬಿಗೆ ಹಾಕೋದ್ರಲ್ಲಿ ನಾವೆಲ್ಲ ಲೇಡೀಸ್ಗಳು ತುಂಬ ಪ್ಲ್ಯಾನಲ್ಲಿದ್ವಿ. ಫೋಟೋಗ್ರಾಫರ್ ಬಂದರು, 4 ಜನ ಫೋಟೋಸ್ ಎಲ್ಲ ಆಗ್ತಾಯಿತ್ತು, ಶೂಟಿಂಗ್ ಮದುಮಗಂದು, ನಮ್ಮದು, ಅದು ಅಂತೇಳಿ. ಇವಾಗ ಇನ್ನೊಮ್ಮೆ ನಾನು ನಿಮಗೆ ಮನೆ ತೋರಿಸ್ತೀನಿ. ಇಷ್ಟೆಲ್ಲ ನೆಂಟರೆಲ್ಲ ಯಾರೆಲ್ಲ ಬಂದಿದ್ದಾರೆ ಅಂತೇಳಿ. ಇದು ಮೆಹಂದಿಗೆ ಸೆಟ್ ಮಾಡಿ ಇಟ್ಟಿದ್ದೀವಿ ಈ ಥರ ಒಂದು. ಆನಂತರ ಓಪನ್ ಆಗಿಟ್ಟಿದ್ದೀನಿ, ಶಾಮಿಯಾನೆಲ್ಲ ಹಾಕಿಲ್ಲ, ಮೇಲ್ಗಡೆ ಹಿಂದುಗಡೆ ಹಾಕಿದ್ದೀವಿ. ಇದು ಓಪನ್ ಏರಿಯಾದಲ್ಲಿ ಲೈಟಿಂಗ್ಸ್ ಎಲ್ಲ ಮಾಡೋದು ಅಂತೇಳಿ. ಇದು ನಮ್ಮ ಮನೆಯ ಸುತ್ತಮುತ್ತಲಿದ್ದು ನಿಮಗೆ ವೀಡಿಯೋ ಮಾಡ್ತಿದ್ದೀನಿ. ಆನಂತರ ಬನ್ನಿ ಒಳಗೋಗು. ಇಲ್ಲಿ ಆಂಟಿ, ಚಿಕ್ಕಮ್ಮ ಎಲ್ಲ ಕೂತ್ಕೊಂಡಿದ್ದಾರೆ. ಇಲ್ಲಿ ಬಂದಿದ್ದಾರೆ ನನ್ನ ದೊಡ್ಡಮ್ಮ, ಅಜ್ಜಿ, ಅಕ್ಕ, ಆನಂತರ ಮಾವ, ಅತ್ತೆ ಎಲ್ಲರೂ ಬಂದಿದ್ದಾರೆ. ನಾವು 4 ಗಂಟೆಗೆ ಬರಬೇಕು ಅಂತ ಹೇಳಿದ್ವಿ, ಯಾಕಂದರೆ ಹಳದಿ ಇನ್ನೂ ಲೇಟ್ ಆಗುತ್ತೆ ಅಂತೇಳಿ. ಆಗೋ ಹೀಗೋ ಹಳದಿ ಸ್ವಲ್ಪ ಲೇಟಂತೂ ಆಯಿತು, ಏನು ಮಾಡೋದು, ಎಲ್ಲ ಫಂಕ್ಷನ್ ಟೈಮಿಗಂತೂ ಕರೆಕ್ಟಾಗಿ ಆಗೋದಿಲ್ಲ. ಹಾಗಾಗಿ ಆಗ್ತಾ ಇತ್ತು. ಮತ್ತು ಈಗ ಇನ್ನೊಂದು ತೋರಿಸ್ತೇವೆ ಮನೆಯನ್ನು ಫುಲ್ಲಾಗಿ. ಇದು ಕಿಚನ್, ಇದು ಔಟ್ಸೈಡ್ ಹೋಗುವಂಥದ್ದು. ಇಲ್ಲಿ ಅಕ್ಕನವರೆಲ್ಲ ಅದು ಚಶ್ಮದಲ್ಲಿ ಬರೀತಾರಲ್ಲ, ಗ್ರೂಮ್ ಟು ಬಿ, ಅದೆಲ್ಲ ಬರೀತಾ ಪ್ರಿಪೇರ್ ಎಲ್ಲ ಮಾಡ್ತಾ ಇತ್ತು.
ಆ ನಂತರ ನಾನು ನನ್ನ ಮಗನ ಒಂದು ಫೋಟೋ ತೆಗಿಲಿಕ್ಕೆ ಹೋದೆ. ಅವನು ನೋಡ್ತಾ 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 ಮೊಬೈಲ್ ನೋಡ್ತಾ ಬಿದ್ದುಬಿಟ್ಟ. ನೋಡಿ ಇವಾಗ ನೋಡಿ ಹಾಗೀಗೂ ಆಯಿತು. ನಂತರ ಹಲ್ದಿ ಕಡೆಗೆ ಫೋಕಸ್ ಮಾಡಿದಾಗ ನೋಡಿ ಇಲ್ಲೆಲ್ಲ ಹಲ್ದಿ ಹಚ್ಚೋದನ್ನು ನಾನು ಜಾಸ್ತಿಯಾಗಿ ತೆಗಿಲಿಲ್ಲ. ನಮ್ಮದು ನಾನು ಹೇಳಿದೆಲ್ಲ ರೀಲ್ಸ್ ಮಾಡೋದ್ರಲ್ಲಿ ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಯಾವಾಗಲೂ ಸಿಗೋದಿಲ್ಲ, ಒಮ್ಮೆ ಸಿಗೋದು. ಅದು ಸಹ ಏನು ಆ ಒಂದು ಮದುವೆಯ ಸಂಭ್ರಮನೇ ಬೇರೆ. ತುಂಬ ಖುಷಿಯಲ್ಲಿ ಎಂಜಾಯ್ ಮಾಡ್ತಾ ರೀಲ್ಸ್ ಅಂತೂ ತುಂಬ ಮಾಡಿದ್ವಿ, ತುಂಬಾ ಎಂಜಾಯ್ ಮಾಡಿದರು. ಇನ್ನೆಲ್ಲ ವೀಡಿಯೋವನ್ನು ನೀವು ಕೂತ್ಕೊಂಡು ಚೆನ್ನಾಗಿ ನೋಡಿ ಲಾಸ್ಟಿಗೆ ಒಂದು ಕಮೆಂಟ್ ಮತ್ತು ಲೈಕ್ ಮಾಡಿ. Ismail. पवन बर्तने पवन मिस है साइड 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 आपला आवडगे ನಡಿ ಹೆಂಗೆ ಬಿಟ್ಟು ಉಂಟು ಏನು ಕೈ ಉಂಟು ಬಿಟ್ಟು ರಜಲ್ ಮಿತುಲ ಅನ್ನಗೆ ಅಲ್ಲ ಮಾಮ್ತಲ ಅಲ್ಲ ಮಮ್ಮಿಗಳ ಅಂತ ಇಂಚಿನ ಸ್ಟೈಲ್ ಗೊತ್ತಲ್ಲ ಅಲ್ಲ ಇಂಚನ್ ಪ್ಲೇ ಇವರಿಗೆ ಕ್ಯಾಮೆರಾ ಅವರಿಗೆ ಸ್ಮೈಲ್ ಪಡೆ ಅಗೋ ಮಿತುಲೆ ಮಾಮಂತಲೆ ಓಕೆ ಅಮ್ಮ ಅಮ್ಮ ಮಮ್ಮಿ ಇಂಚು ಬಲೆ ಅರೆ ಮೊಬೈಲ್ ಮಾತ್ರ ಬಂದಿರಲಿಲ್ಲ ನೆಟ್ವರ್ಕ್ ಸ್ಮೈಲ್ ಓಕೆ ಅಂತರ ಶವಂತಿ ಬೊಕ್ಕಗೆ चम्मेंटी बुक मेहंदी कर बुझारे सही वन ना ಒಂದು ಬಾಲಿ ನೀರು ಹೊಡಿತೀನಿ ಅದು ಗಾಲಿ ಆದ್ರೆ ಶಿವನ್ ಬಡ ಬೇಟ ಅभी भाभी वल्ला अरे पिलर ला कोरवारा ಅವರ ಬಲಿ ಭಾವಿ ಹೊರ ಕೊರು ನೋಡಿ ಫೋಟೋ ಅದೇ ಕೈ ಪತ್ತು ಮಾರ ಈ ಪಾಡುವ ಆ ಟ್ಯಾಂಕ್ ಇತ್ತ ಬೈ ಜಂಡ ಕೈ ಪಾಳ ಬತ್ತು ಲಿತ್ತು ನೀಡಿ ಬಾ ಅಲ್ಲಿ ಇತ್ತಿರಿ ಅಲ್ಲಿ ಹಾ ಕೈಲಕನಾ ಜಾನ್ ಬರಿ ಅಲ್ಲಿ ಏನಿಲ್ಲ ಅಡ್ಡ ಬೋತಿ ಬಾದನೆ ಸೆಲ್ ಕಂದನಾ
ಪವನ ಅರೆಗೊರ ಕೈ ಕೊರು ಪವನ ಅರೆಗೊರ ಕೈ ಕೊರ್ತಿದ್ದೆ ಬೇರೆ ಉಂತಿ ಅರೆ ಕೊರಿಯಾನಾ ಮೇರೆಗೆ ಅರೆ ರೆಡಿ ಪಡಿಂಚ್ಕೊರ್ಗೆ ನೆಟ್ಟಿ ಉಂಡ ಮಾತಾ ಕೋಲ್ಡ್ ಫೈರ್ಲ ನೆಟ್ಟಿ ಕಾಲಿ ಕಣ್ಣು ಉಪ್ಪುನು ಕಲರ್ ಉಂಡು ಪವಿ ಕಲರ್ ಉಂಡು ಒಂದು ಗನ್ನು ಗೋಣಿಡತ್ತೆ ಅವು ಕವರ್ ಹಿಡಿತೀವಿ ಮಂಜಲ ಅವಡ ಅವು ಹಲೋ ಪವಿ ಅಲ್ಲ ಉಪದ್ರಯ ಮಾಮ ನಿನ್ನ ಉಂಟುಲಿ ಮಾಮಿ ಒಂದು ಪಾಡೊಂದಿಲ್ಲ ಕಾಸು ಉಂಟು ಇದೇ ಕಾಸು ಪಾಡ್ಯ 50,000 ಕಮ್ಮಿ ಆಯ್ತು ಪಾಪ ಯಾರ ಚಟ್ಟಿ ಕ್ಲಿಯರ್ ವಿಡಿಯೋ ಆಫ್ ಅನ್ಸು ಅಯ್ಯೋ ಮಾರಯ್ಯ Okay, ready? 3, 2, 1, start. Yo, bro. Ready? ಅಯ್ಯೋ ಅಬ್ಬುಜಿ ಇಂಜಿನಿಯರ್ ನೋಡಿ, ರಾತ್ರಿ 8 ಗಂಟೆಗೆ ಮೆಹಂದಿ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ನಾನು ಈ ಥರ ಚೆನ್ನಾಗಿ ಫಾಶಾಗಿ ರೆಡಿಯಾಗಿದ್ದೆ ಆಯಿತು, ನನ್ನ ತಮ್ಮನ ಮದುವೆಯೆಲ್ಲ. ಹಾಗಾಗಿ ಯಂಗ್ಸ್ಟರ್ ಡ್ಯಾನ್ಸ್ ಮಾಡಿ ಯಾವುದು ಮಾಡಿ Bangar
ಕೈ ಬದಲ ಅಂಚ ಆರಕ್ಕೆ ಕೂದು ಬಾಲೇನೆ ನಿಖಲ ಕೈ